ನಮಸ್ಕಾರ ಸ್ನೇಹಿತರೆ. ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತಹ ಘಟನೆಯೊಂದು ರಾಜಸ್ಥಾನದ ಶ್ರೀಗಂಗಾನಗರದಲ್ಲಿ ನಡೆದಿದೆ. ಕೇವಲ 13 ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ನಡೆದ ಈ ಭೀಕರ ದೌರ್ಜನ್ಯ ಮತ್ತು ಅದರ ಬೆನ್ನಲ್ಲೇ ಅಲ್ಲಿನ ಸರ್ಕಾರ ತಗೊಂಡಿರುವ ಬುಲ್ಡೋಸರ್ ಆಕ್ಷನ್ ಈಗ ಇಡೀ ದೇಶದಂತೆ ಭಾರಿ ಚರ್ಚೆಗೆ ಕಾರಣವಾಗಿದೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು, ಆ ಹೆಣ್ಣು ಮಗಳಿಗೆ ಆದ ಅನ್ಯಾಯವೇನು, ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿದೆ, ಕೊನೆ ತನಕ ನೋಡಿ. ಇದು ನಡೆದಿದ್ದು ಜೂನ್ ತಿಂಗಳ ಮಧ್ಯಭಾಗದಲ್ಲಿ. ಶ್ರೀಗಂಗಾನಗರದಲ್ಲಿ 13 ವರ್ಷದ ಶಾಲಾ ಬಾಲಿಕೆಯೊಬ್ಬಳು ತನ್ನ ಸ್ನೇಹಿತೆಯ ಮನೆಗೆ ಹೋಗಿ ವಾಪಸ್ ಬರ್ತಿದ್ದಾಗ ನಾಪತ್ತೆಯಾಗ್ತಾಳೆ. ಆಕೆಯನ್ನ ಒಬ್ಬ ಈ ರಿಕ್ಷಾ ಚಾಲಕ ಆಮಿಷ ಒಡ್ಡಿ ಅಪಹರಿಸುತ್ತಾನೆ. ಅಷ್ಟೇ ಅಲ್ಲ, ಆ ಅಮಾಯಕ ಹೆಣ್ಣು ಮಗಳನ್ನ ಸ್ಥಳೀಯ ಹೋಟೆಲ್ ಮಾಲೀಕರು ಮತ್ತು ಮ್ಯಾನೇಜರ್ಗಳ ಕೈಗೆ ಒಪ್ಪಿಸ್ತಾನೆ. ಅಲ್ಲಿಂದ ಶುರುವಾಗತ್ತೆ ಆಕೆಯ ನರಕ ಯಾತನೆ. ಬರೋಬ್ಬರಿ 5 ದಿನಗಳ ಕಾಲ ಬೇರೆ ಬೇರೆ ಹೋಟೆಲ್ಗಳಲ್ಲಿ ಆಕೆಯನ್ನ ಕೂಡಿಟ್ಟು ಹಲವು ಕಾಮುಕರು ಆಕೆಯ ಮೇಲೆ ಗ್ಯಾಂಗ್ ರೇಪ್ ಮಾಡ್ತಾರೆ. ಬಾಲಕಿ ಮನೆಗೆ ಬರೆದಿದ್ದಾಗ ಪೋಷಕರು ಪೊಲೀಸರಿಗೆ ದೂರು ನೀಡ್ತಾರೆ. ತಕ್ಷಣ ಅಲರ್ಟ್ ಆದ ಪೊಲೀಸರು ಜೂನ್ 22 ಮತ್ತು 23ರಂದು ಹೋಟೆಲ್ಗಳ ಮೇಲೆ ಭರ್ಜರಿ ದಾಳಿ ನಡೆಸುತ್ತಾರೆ. ಬಾಲಕಿಯನ್ನ ಸುರಕ್ಷಿತವಾಗಿ ರಕ್ಷಿಸುತ್ತಾರೆ. ಈ ಕೇಸ್ ತನಿಖೆಗಾಗಿ ಸರ್ಕಾರ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಮಾಡ್ತಾರೆ. ಸದ್ಯಕ್ಕೆ ಸಿಕ್ತಿರುವ ಮಾಹಿತಿಯ ಪ್ರಕಾರ ಹೋಟೆಲ್ ಸಿಬ್ಬಂದಿ, ಮ್ಯಾನೇಜರ್ಗಳು ಸೇರಿ ಕೃತ್ಯದಲ್ಲಿ ಭಾಗಿಯಾದ 18ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ಈಗಾಗಲೇ ಜೈಲಿಗಟ್ಟಿದ್ದಾರೆ. ಈ ಘಟನೆ ಹೊರಬರುತ್ತಿದ್ದಂತೆ ಸ್ಥಳೀಯ ಸಾರ್ವಜನಿಕರು ಮತ್ತು ವ್ಯಾಪಾರಿ ಸಂಘಟನೆಗಳು ಭಾರಿ ಪ್ರತಿಭಟನೆ ನಡೆಸಿದ್ದವು. ಇದರಿಂದ ಎಚ್ಚೆತ್ತ ಜಿಲ್ಲಾಡಳಿತ ಅಪರಾಧಕ್ಕೆ ಸಾಥ್ ಕೊಟ್ಟಿದ್ದ ಮತ್ತು ಅಕ್ರಮವಾಗಿ ನಡೆಸಲಾಗಿದ್ದ 3 ರಿಂದ 4 ಹೋಟೆಲ್ಗಳನ್ನ ಬುಲ್ಡೋಜರ್ ತಂದು ನೆಲಸಮ ಮಾಡಿದೆ. ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಮಹಿಳಾ ಆಯೋಗ ಕೂಡ ಈ ಕೇಸನ್ನ ಗಂಭೀರವಾಗಿ ಪರಿಗಣಿಸಿದ್ದು ಜಿಲ್ಲಾಧಿಕಾರಿ ಮತ್ತು ಎಸ್ಪಿಗೆ ನೋಟಿಸ್ ನೀಡಿ 15 ದಿನದಲ್ಲಿ ಸಂಪೂರ್ಣ ರಿಪೋರ್ಟ್ ನೀಡುವಂತೆ ಆದೇಶಿಸಿದೆ. ಆದರೆ ಇಲ್ಲೊಂದು ಪ್ರಮುಖ ವಿಷಯ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಆ ಬಾಲಕಿ ಸಾವನ್ನಪ್ಪಿದ್ದಾಳೆ ಅಂತ ಕೆಲವು ಸುಳ್ಳು ಸುದ್ದಿಗಳು ಹರಡುತ್ತಿವೆ. ದಯವಿಟ್ಟು ಇಂತಹ ವದಂತಿಗಳನ್ನ ನಂಬೇಡಿ. ಪೊಲೀಸರು ಸ್ಪಷ್ಟಪಡಿಸಿರುವ ಪ್ರಕಾರ ಬಾಲಕಿ ಬದುಕಿದ್ದಾಳೆ ಮತ್ತು ಪೋಷಕರ ಜೊತೆ ಸುರಕ್ಷಿತವಾಗಿದ್ದಾಳೆ. ಇಂತಹ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು, ಹೌದಲ್ವಾ? ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ. ಮತ್ತೆ ಸಿಗೋಣ.